ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾವು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರ್ಗ ಸಮೀಕರಣಗಳು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ನೀವು 9ನೇ ತರಗತಿಯಲ್ಲಿ ಬಹುಪದೋಕ್ತಿಗಳು ಅಂದ್ರೇನು ಅಂತ ತಿಳ್ಕೊಂಡಿದ್ದೀವಿ. ಬಹುಪದೋಕ್ತಿಗಳು ಅಂದ್ರೇನು ಮತ್ತು ಬಹುಪದೋಕ್ತಿಯ ವಿಧಿಗಳು ಯಾವುವು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಬಹುಪದೋಕ್ತಿ ಅಂತ ಹೇಳಿದರೆ ಋಣಾತ್ಮಕವಲ್ಲದ ಪೂರ್ಣಾಂಕಗಳನ್ನು ಮಾತ್ರ ಘಾತಗಳನ್ನಾಗಿ ಹೊಂದಿರತಕ್ಕಂಥ ಚರಾಕ್ಷರಗಳಿರ್ತಕ್ಕಂಥ ಬೀಜೋಕ್ತಿಯನ್ನು ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಅಂದರೆ ಆ ಪೂರ್ಣಾಂಕಗಳಿಗೆ ಋಣಾತ್ಮಕವಲ್ಲದ ಘಾತ ಸೂಚಿಗಳು ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಬಹುಪದೋಕ್ತಿಗೆ x4 - 3x3 + 2x² -9 ಹೌದಾ. ಸೊ 9x + 10 ಇದು ಒಂದು ಬಹುಪದೋಕ್ತಿ ಹೌದಾ. ಸೊ ಇಲ್ಲಿ ಯಾವುದೇ ಒಂದು ಘಾತ ಸೂಚಿ ಋಣಾತ್ಮಕವಾಗಿದೆ ಹೌದಾ. ಇಲ್ಲಿ ಸಾರ್ವಜನಿಕ ಋಣಾತ್ಮಕ ಇದೆ ನೋಡಿ. ಇಲ್ಲಿ -3x3 ಇಲ್ಲಿ 3 ಅನ್ನೋದು ಇಲ್ಲಿ ಮೈನಸ್ ಚಿಹ್ನೆ ಇದೆ. ಮತ್ತು ನಾವು ಏನು ಕನ್ಸಿಡರ್ ಮಾಡಬೇಕು, ಈ ಘಾತ ಸೂಚಿಗಳೆಲ್ಲವೂ ಕೂಡ ಏನಾಗಿರಬೇಕು, ಧನಾತ್ಮಕವಾಗಿರಬೇಕು. ಅವ್ಯಾವು ಕೂಡ ಋಣಾತ್ಮಕವಾಗಿರಬಾರ್ದು. ಸೊ ಅದೇ ಥರದ್ದು ಇನ್ನೊಂದು ಎಕ್ಸಾಂಪಲ್ ಏನು ಬರುತ್ತೆ, ಈ ಥರ ಬರುತ್ತೆ 3y² - 6y + 9. ಸೊ ಇದು ಕೂಡ ಒಂದು ಬಹುಪದೋಕ್ತಿಗೆ ಉದಾಹರಣೆ ಆಗುತ್ತೆ. ಸೊ ಈಗ ಬಹುಪದೋಕ್ತಿ ಅಲ್ಲದೇ ಇರ್ತಕ್ಕಂಥವಕ್ಕೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಕೂಡ ನೋಡೋಣ. ಯಾವುದನ್ನು ನಾವು ಬಹುಪದೋಕ್ತಿ ಅಂತ ಹೇಳಲಿಕ್ಕಾಗಲ್ಲ. ಸಪೋಸ್ ಈ ಥರ ಬರ್ತದೆ √x + 2 ಹೌದಾ. ಸೊ ಇದು ಬಹುಪದೋಕ್ತಿ ಅಲ್ಲ. ಯಾಕೆ ಬಹುಪದೋಕ್ತಿ ಅಲ್ಲ? ಇಲ್ಲಿ √x ಇದೆ ಹೌದಾ. ಸೊ ಇದರ ಘಾತ ಸೂಚಿ ರೂಪದಲ್ಲಿ ಬರಬೇಕಾದ್ರೆ x ನ ಘಾತ 1/2 ಅಂತ ಬರ್ತಿರ್ತೀವಿ ಹೌದಾ. ಸೊ ಅದು ಋಣಾತ್ಮಕ ಸಂಖ್ಯೆ ಆಗುತ್ತೆ ಕೆಳಗೆ. ಅದಕ್ಕೆ ಇದೇನಲ್ಲ, ಇದು ಬಹುಪದೋಕ್ತಿ ಅಲ್ಲ. ಸೊ ಇದೇ ಥರದ್ದು ಇನ್ನೊಂದು ಉದಾಹರಣೆ ಏನು ಬರುತ್ತೆ, 1/x² - x ಹೌದಾ +7 ಇದು ಕೂಡ ಬಹುಪದೋಕ್ತಿ ಅಲ್ಲ. ಅರ್ಥ ಆಯ್ತಾ? ಇನ್ನೊಂದು ಯಾವ್ದಾದ್ರು ಎಕ್ಸಾಂಪಲ್ ಹೇಳ್ತೀರಾ? ಸೊ ಎಕ್ಸಾಂಪಲ್ x⁴ + x² ಇದು ಕೂಡ ಬಹುಪದೋಕ್ತಿ ಅಲ್ಲ. ಸೊ ನಮಗೆ ಅವುಗಳ ಘಾತ ಸೂಚಿಗಳು ಏನಾಗಿರಬೇಕು ಅಂದರೆ ಋಣಾತ್ಮಕವಲ್ಲದ ಪೂರ್ಣಾಂಕಗಳನ್ನು ಹೊಂದಿದ್ರೆ ಸೊ ಅಂಥ ಬೀಜೋಕ್ತಿಗಳಿಗೆ ನಾವು ಏನಂತ ಕರಿತೀವಿ, ಬಹುಪದೋಕ್ತಿಗಳು ಅಂತ ಕರಿತೀವಿ. ಸೊ ಈಗ ಬಹುಪದೋಕ್ತಿನಲ್ಲೇ ನಮಗೆ ಹಲವಾರು ವಿಧಗಳಿದ್ದಾವೆ. ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳು ಬರುತ್ತೆ. ಏಕಪದೋಕ್ತಿ ಅಂದರೆ ಒಂದೇ ಒಂದು ಪದ ಹೊಂದಿರುತ್ತೆ ಹೌದಾ, 2x². ದ್ವಿಪದೋಕ್ತಿ ಅಂದರೆ ಯಾವುದೇ ಎರಡು ಬೀಜೋಕ್ತಿಗಳ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇದ್ದರೆ ಅದನ್ನು ದ್ವಿಪದೋಕ್ತಿ ಅಂತ ಕರೀತೀವಿ. ನೋಡಿ 3x - 5 ಇದು ಒಂದು ದ್ವಿಪದೋಕ್ತಿ. ಅದೇ ರೀತಿ ತ್ರಿಪದೋಕ್ತಿ ಉದಾಹರಣೆ ನೋಡಿ. ತ್ರಿಪದೋಕ್ತಿ 3x² - 4x + 9 ನೋಡಿ, ಇದು ತ್ರಿಪದೋಕ್ತಿ ಆಗುತ್ತೆ. 3 ಬೀಜಪದಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇದೆ. ತ್ರಿಪದೋಕ್ತಿ 2 ಬೀಜಪದಗಳ ನಡುವೆ ಮೈನಸ್ ಚಿಹ್ನೆ ಇದೆ. ಇದು ದ್ವಿಪದೋಕ್ತಿ. ಏಕಪದೋಕ್ತಿ ಅಂದರೆ ಒಂದೇ ಬೀಜೋಕ್ತಿ ಇದೆ. ಸೊ ಇದು ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಾಗಿದೆ. ಸೊ ಈಗ ಬಹುಪದೋಕ್ತಿಯ ಮಹತ್ತಮ ಘಾತದ ಬಗ್ಗೆ ತಿಳ್ಕೊಂಡು, ಬಹುಪದೋಕ್ತಿಯ ಮಹತ್ತಮ ಘಾತ ಅಂದರೆ ಡಿಗ್ರಿ. ಬಹುಪದೋಕ್ತಿಯ ಮಹತ್ತಮ ಘಾತ ಬಹುಪದೋಕ್ತಿಯ ಮಹತ್ತಮ ಘಾತ ಅಂದರೆ ಯಾವುದೇ ಬಹುಪದೋಕ್ತಿ p(x) ನಲ್ಲಿ x ನ ಗರಿಷ್ಠ ಘಾತವನ್ನು ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕರಿತೀವಿ ಹೌದಾ. x ನ ಗರಿಷ್ಠ ಘಾತವನ್ನು ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ ಒಂದು ನಾನು ಬಹುಪದೋಕ್ತಿ ಬರೀತಿದ್ದೀನಿ. x4 + 3x³ - 5 ಹೌದಾ. ಸೊ ಇದು ಬಹುಪದೋಕ್ತಿ. ಸೊ ಇದರ ಡಿಗ್ರಿ ಏನು ಬರುತ್ತೆ ಹೌದಾ, ಇದರ ಡಿಗ್ರಿ ಏನು ಬರುತ್ತೆ ನೋಡೋಣ. ಬಹುಪದೋಕ್ತಿಯ ಮಹತ್ತಮ ಘಾತ ಆ ಬ್ರಾಕೆಟ್ನ ಡಿಗ್ರಿ.
ಸೊ ಇದರ ಡಿಗ್ರಿ ಏನು ಬರುತ್ತೆ ಅಂತ ಹೇಳಿದ್ರೆ ಇದು ಮಹತ್ತಮವಾಗಿರ್ತಕ್ಕಂಥ ಘಾತ. ಇದರಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಘಾತ ಸೂಚಿ ಅಂತ ತಗೋಬೇಕು. ನೋಡಿ ಈ ಬೀಜೋಕ್ತಿಯಲ್ಲಿ ಏನು ಯಾವ್ದು ಹೈಯೆಸ್ಟ್ ಇದೆ? 4 ಹೈಯೆಸ್ಟ್ ಇದೆ. ಸೊ 4 ಹೈಯೆಸ್ಟ್ ಇರೋದ್ರಿಂದ ಡಿಗ್ರಿ ಏನು ಬರುತ್ತೆ? 4. ಸಪೋಸ್ ನೀವು ಹೀಗೆ ಕೇಳಿದ್ರು ನೋಡಿ 3m² ಪ್ಲಸ್ 5m³ ಮೈನಸ್ 6m ಪ್ಲಸ್ 11 ಇದೊಂದು ಬಹುಪದೋಕ್ತಿಗೆ ತಿಳ್ಕೊಳ್ಳಿ. ಸೊ ಇದರಲ್ಲಿ ಮಹತ್ತಮ ಘಾತ ಯಾವ್ದು ಬರುತ್ತೆ? ಎಸ್, ಮಹತ್ತಮ ಘಾತ ಯಾವುದು? 3 ಬರುತ್ತೆ. ಮ್ಯಾಕ್ಸಿಮಮ್ ಇಟ್ಕೊಳ್ಬೇಕು ಘಾತ ಸೂಚಿಯಲ್ಲಿ. ಸೊ ಇದರ ಮಹತ್ತಮ ಘಾತ ಯಾವ್ದು ಬರುತ್ತೆ ಅಂದರೆ 3 ಬರುತ್ತೆ. ಇದನ್ನು ನಾವು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ಸೊ ಹಾಗಾದರೆ ಯಾವುದೇ ಒಂದು ಬಹುಪದೋಕ್ತಿಯ ಆದರ್ಶ ರೂಪ ಏನು ಬರುತ್ತೆ? ಈಗ ಬಹುಪದೋಕ್ತಿಯ ಆದರ್ಶ ರೂಪ ಯಾವುದೇ ಬಹುಪದೋಕ್ತಿ ಆಗಿರ್ಬೋದು ಅದರ ಆದರ್ಶ ರೂಪ ಯಾವ ಥರ ಇರುತ್ತೆ? ಸೊ ಆದರ್ಶ ರೂಪದಲ್ಲಿ ಬರೀಬೋದು ಅಂದರೆ ಫಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a0 ಪ್ಲಸ್ ಫಸ್ಟು a0 ಬರೀಬೇಕು, ನೆಕ್ಸ್ಟ್ a1 x1 ಹೌದಾ ಪ್ಲಸ್ a2 x2 ಹೌದಾ ನೆಕ್ಸ್ಟ್ x1 ಅಪ್ ಟು an xn. ಇದನ್ನು ನಾವೇನಂತ ಕರಿತೀವಿ? ಬಹುಪದೋಕ್ತಿಯ ಆದರ್ಶ ರೂಪ ಅಂತ ಕರಿತೀವಿ. ಸೊ ಇಲ್ಲಿ ಈ a0 a1 ಹೌದಾ a2 a3 so on up to an ಏನಾಗಿರುತ್ತೆ ಅಂತಿದೆ. ಸೊ ಇವೆಲ್ಲ ದೀಸ್ ಬಿಲಾಂಗ್ಸ್ ಟು ಆರ್, ಇವು ವಾಸ್ತವ ಸಂಖ್ಯೆಗಳಾಗಿರುತ್ತೆ ಇದರಲ್ಲಿ. ಸೊ ಇದನ್ನು ನಾವು ಆದರ್ಶ ರೂಪದಲ್ಲಿ ಬರೀಬೇಕಾದ್ರೆ ಘಾತಗಳ ಏರಿಕೆ ಕ್ರಮದಲ್ಲೇ ಬರೀಬೇಕು. ಈಗ ಯಾವುದೋ ಒಂದು ಬಹುಪದೋಕ್ತಿ ಈ ಥರ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು, ಇದನ್ನು ಕೊಡ್ತಾರೆ ಯಾವುದೋ ಒಂದು ಬಹುಪದೋಕ್ತಿ ಕೊಟ್ಟಾಗ ನಾವು ಆದರ್ಶ ರೂಪದಲ್ಲಿ ಬರೀತೀವಿ ಅಂತ. ಸಪೋಸ್ y² ಪ್ಲಸ್ y5 ಮೈನಸ್ 3y³ ಪ್ಲಸ್ 9y ಮೈನಸ್ 11 ಈ ಥರ ಇರುತ್ತೆ ಅಂತ ತಿಳ್ಕೊಂಡು. ಅಂದರೆ ಈ ಬಹುಪದೋಕ್ತಿಯನ್ನು ಆದರ್ಶ ರೂಪದಲ್ಲಿ ಬರೀತೀನಿ ಅಂತ ಹೇಳಿದ್ರೆ ಆಗ ನೀವೇನು ಮಾಡಬೇಕು? ಮ್ಯಾಕ್ಸಿಮಮ್ ಇರೋದ್ರಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ y5 ಆದಮೇಲೆ ಏನು ಮಾಡಬೇಕು ನಮಗೆ? ಸೊ 4 ಇಲ್ಲ ಹೌದಾ? ಸೊ 4 ಇಲ್ಲ ಅಂತ ಹೇಳಿದ್ರೆ ಏನು ಬರೀಬೇಕು? 0 ಇಂಟು y4 ಇದೇ ಥರ ಬರ್ಕೋಬೇಕು. ಆಮೇಲೆ 3 ಬರಬೇಕು ಅಂದರೆ ಮೈನಸ್ 3y³ ಆಮೇಲೆ ಸ್ಕ್ವೇರ್ ಅಂದರೆ ಪ್ಲಸ್ y² ಆಮೇಲೆ 9y ಮೈನಸ್ 11. ನೋಡಿ ಈ ಬಹುಪದೋಕ್ತಿಯ ಆದರ್ಶ ರೂಪ ಇದು. ಯಾವುದೇ ಒಂದು ಬಹುಪದೋಕ್ತಿಯನ್ನು ಕೊಟ್ಟಾಗ ಫಸ್ಟ್ ಅದನ್ನು ಆದರ್ಶ ರೂಪದಲ್ಲಿ ನಾವು ಬರ್ಕೋಬೇಕು ಹೌದಾ? ಅದು ಇಲ್ಲದೆ ಹೋದರೂ ಕೂಡ ನಾವು ಬರ್ಕೋಬೇಕು. ಸೊ ಈ ಥರದ್ದು. ಅದೇ ರೀತಿ ಇನ್ನೊಂದು ಯಾವುದೋ ನಿಮಗೆ ಬೇರೆ ಥರದ್ದೆಲ್ಲ ಕೊಡ್ಬೋದು. ಸೊ ಅದರಲ್ಲಿ ನಮ್ಗೆ ಏನು ತೊಗೋಬೇಕು ಅಂದರೆ ಮ್ಯಾಕ್ಸಿಮಮ್ ಆಗಿ ಯಾವುದಿರುತ್ತೆ ಅದನ್ನು ತೊಗೋಬೇಕು. ಯಾವುದು ಜಾಸ್ತಿ ಇರುತ್ತೆ ಆ ಘಾತ ಸೂಚಿ ಮೊದಲು ಬರ್ತದೆ ಅಂತ ತೊಗೋಬೇಕು. ಈ ಥರ ಅದು ಕಡಿಮೆ ಇರೋದು ಇಲ್ಲ ಅಂತೇಳಿ ಏನು ಮಾಡಬೇಕು? ನಾವು ಅಲ್ಲಿ 0 ಅಂತ ಸ್ಟಾರ್ಟ್ ಮಾಡಬೇಕು ಹೌದಾ? ಸೊ ಈಗ ಬಹುಪದೋಕ್ತಿಯ ವಿಧಿಗಳ ಬಗ್ಗೆ ತಿಳ್ಕೊಳ್ಳಿ. ಬಹುಪದೋಕ್ತಿಯ ವಿಧ. ಸೊ ಬಹುಪದೋಕ್ತಿಯ ವಿಧಿಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಬರೋದೇನು ಅಂತ ಹೇಳಿದರೆ ರೇಖಾತ್ಮಕ ಬಹುಪದೋಕ್ತಿ. ಇದರಲ್ಲಿ 3 ಬರುತ್ತೆ ಹೌದಾ? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ, ಈ 3 ಥರ ಬರುತ್ತೆ. ಸೊ ಫಸ್ಟ್ ಒಂದು ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿದರೆ ಇಲ್ಲಿ ಯಾವುದೇ ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ 1ಕ್ಕೆ ಸಮನಾಗಿರೋದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಇದರ ಆದರ್ಶ ರೂಪ ಯಾವುದು ಅಂತ ಹೇಳಿದರೆ ax ಪ್ಲಸ್ b ಇಸ್ ಈಕ್ವಲ್ ಟು 0. ಇದರ ಆದರ್ಶ ರೂಪ ax ಪ್ಲಸ್ b ಇಸ್ ಈಕ್ವಲ್ ಟು 0. ಇದನ್ನು ನಾವೇನಂತ ಕರಿತೀವಿ? ax ಪ್ಲಸ್ b ರೂಪದಲ್ಲಿ ವೇರ್ a ನಾಟ್ ಈಕ್ವಲ್ ಟು 0. ax ಪ್ಲಸ್ b ಇರುತ್ತೆ ವೇರ್ a ನಾಟ್ ಈಕ್ವಲ್ ಟು 0. a 0ಕ್ಕೆ ಸಮ ಇರಬಾರ್ದು. ಸೊ ಇದಕ್ಕೆ ಉದಾಹರಣೆಗಳು ಕೊಡಬಹುದು. ರೇಖಾತ್ಮಕ ಬಹುಪದೋಕ್ತಿಗೆ ನೋಡಿ 2n ಪ್ಲಸ್ 9 ಹೌದಾ 5y ಮೈನಸ್ 11 ಇವೆಲ್ಲ ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ. ನೆಕ್ಸ್ಟ್ ಎರಡನೇ ಬರೋದು ವರ್ಗ ಬಹುಪದೋಕ್ತಿ. ಎರಡನೇ ವಿಧದಲ್ಲಿ ವರ್ಗ ಬಹುಪದೋಕ್ತಿ ಅಂದರೆ ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ದರೆ
ಅದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ 2 ಆಗುತ್ತದೆ. ಅದನ್ನು ವರ್ಗ ಬಹುಪದೋಕ್ತಿ. ಅದರ ಗರಿಷ್ಠ ಘಾತ ಯಾವುದಕ್ಕೆ ಸಮನಾಗಿರ್ಬೇಕು? ನಮಗೆ 2ಕ್ಕೆ ಸಮನಾಗಿರ್ಬೇಕು. ಅಂದರೆ ಎಕ್ಸಾಂಪಲ್ 2x² + 3x - 7. ನೋಡಿ, ಇದು ಈ ಬಹುಪದೋಕ್ತಿಯಲ್ಲಿ ಚರಾಕ್ಷರ ಯಾವುದು? ಎಸ್, 2 ಚರಾಕ್ಷರ. ಸೊ ಇದರ ಗರಿಷ್ಠ ಘಾತ ಸೂಚಿ 2x ಯಾವುದು ಅಂತ ಹೇಳಿದರೆ 2 ಬರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಿಲ್ಲ? ಸೊ ಇದರಲ್ಲಿ ಈ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವು ಸ್ವನ್ನಿಗೆ ಸಮೀಕರಿಸಿದರೆ ನಮಗೆ ವರ್ಗ ಸಮೀಕರಣ ಸಿಗುತ್ತೆ. ಅಂದರೆ ಯಾವುದೇ ಒಂದು p(x) ರೂಪದ ಒಂದು ಬಹುಪದೋಕ್ತಿಯನ್ನು, ಒಂದು ವರ್ಗ ಬಹುಪದೋಕ್ತಿಯನ್ನು ಸ್ವನ್ನಿಗೆ ಸಮ ಮಾಡಿದರೆ ನಮಗೇನು ಸಿಗುತ್ತೆ? ವರ್ಗ ಸಮೀಕರಣ ಸಿಗುತ್ತೆ. ನೋಡಿ, ಇದು ವರ್ಗ ಬಹುಪದೋಕ್ತಿ. ಹೌದಾ? ಈ ವರ್ಗ ಬಹುಪದೋಕ್ತಿಯನ್ನು ಸ್ವನ್ನಿಗೆ ಈಕ್ವೇಟ್ ಮಾಡಿದರೆ ಅಂದರೆ 2x² + 3x - 5 = 0. ಇದನ್ನು ನಾವು ಸ್ವನ್ನಿಗೆ ಸೊನ್ನೆಗೊಳಿಸಿದ್ರೆ ನಮಗೆ ವರ್ಗ ಸಮೀಕರಣ ಸಿಗುತ್ತೆ. ಈಗ ಅರ್ಥ ಆಯ್ತಲ್ಲ? ವರ್ಗ ಬಹುಪದೋಕ್ತಿ ಅಂದ್ರೆ ಏನು? ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ 2 ಆಗಿರುವುದನ್ನು ಏನಂತ ಕರಿತೀವಿ? ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಇಂಥ ವರ್ಗ ಬಹುಪದೋಕ್ತಿಯನ್ನು ನಾವು ಸ್ವನ್ನಿಗೆ ಸಮೀಕರಣ ಮಾಡಿದರೆ ನಮಗೇನು ಸಿಗುತ್ತೆ? ವರ್ಗ ಸಮೀಕರಣ ಸಿಗುತ್ತೆ. ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? ವರ್ಗ ಸಮೀಕರಣ ಅಂದ್ರೆ ಏನು ಅಂತ. ಸೊ ವರ್ಗ ಸಮೀಕರಣ ಅಂತ ಹೇಳಿದರೆ ಯಾವುದೇ ಒಂದು ವರ್ಗ ಬಹುಪದೋಕ್ತಿಯನ್ನು ಸ್ವನ್ನಿಗೆ ಸಮೀಕರಿಸಿದರೆ ನಮಗೆ ವರ್ಗ ಸಮೀಕರಣ ಸಿಗುತ್ತೆ. ಸೊ ಈ ಒಂದು ಇಲ್ಲಿವರೆಗೆ ನಾನು ಏನು ತಿಳ್ಕೊಂಡ್ವಿ ನಾವು ಅಂತ ಹೇಳಿದರೆ ವರ್ಗ ಸಮೀಕರಣ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಹೌದಾ? ಬಹುಪದೋಕ್ತಿ ಅಂದ್ರೆ ಏನು, ಬಹುಪದೋಕ್ತಿಯ ವಿಧಾನಗಳು ಯಾವುವು, ಹೌದಾ? ವರ್ಗ ಸಮೀಕರಣ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಈ ಒಂದು ಅಧ್ಯಾಯದಲ್ಲಿ ನೀವು ವರ್ಗ ಸಮೀಕರಣಗಳನ್ನು, ಅದರ ಮೂಲಗಳನ್ನು ಕಂಡುಹಿಡಿಯೋದು, ವರ್ಗ ಸಮೀಕರಣಗಳನ್ನು ಬಿಡಿಸೋದು, ವರ್ಗ ಸಮೀಕರಣಗಳ ಅನ್ವಯಾಧಾರಿತ ಸಮಸ್ಯೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ತಿಳಿತಾ ಹೋಗ್ತೀವಿ. ಒಂದು ವರ್ಗ ಸಮೀಕರಣವನ್ನು ಬೆಬಿಲೋನಿಯನ್ನರು ಮೊಟ್ಟ ಮೊದಲನೆಯದಾಗಿ ಈ ಸಮೀಕರಣಗಳ, ವರ್ಗ ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡುಹಿಡಿತಾರೆ. ಅಂದರೆ ಯಾವುದೇ 2 ಧನ ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಾಗ, 2 ಧನ ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಾಗ ಆ 2 ಸಂಖ್ಯೆಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಆ ಬೆಬಿಲೋನಿಯನ್ನರು ಕೇಳಿದ್ರು. ಸೊ ಆ ಸಮಸ್ಯೆಗಳನ್ನು ತಗೊಂಡಿದ್ವಿ. x² + px + q ರೂಪದ ವರ್ಗ ಸಮೀಕರಣಗಳನ್ನು ಬಿಡಿಸೋದಕ್ಕೆ ಅದು ಸಮಯ ಆಗುತ್ತೆ. ಯಾವುದೇ 2 ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಆ 2 ಸಂಖ್ಯೆಗಳನ್ನು ಯಾವ ರೀತಿ ಕಂಡುಹಿಡಿಯಬಹುದು. ಸೊ x² + px + q ಈ ರೂಪದ ವರ್ಗ ಸಮೀಕರಣಗಳನ್ನು ಬಿಡಿಸಲಿಕ್ಕೆ ಅದು ಸಮ ಆಗುತ್ತೆ. ಸೊ ಸಾಮಾನ್ಯ ರೂಪದಲ್ಲಿ ವರ್ಗ ಸಮೀಕರಣಗಳನ್ನು ಬಿಡಿಸುವ ಕೀರ್ತಿ ನಮ್ಮ ಪ್ರಾಚೀನ ಗಣಿತಜ್ಞರಿಗೆ, ಭಾರತೀಯ ಗಣಿತಜ್ಞರಿಗೆ ಸಲ್ಲುತ್ತೆ. ಬ್ರಹ್ಮಗುಪ್ತ ax² + bx + c = 0 ರೂಪದ ವರ್ಗ ಸಮೀಕರಣಗಳನ್ನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿತಕ್ಕಂಥ ಒಂದು ಸೂತ್ರವನ್ನು ಅವರು ರೂಪಿಸ್ತಾರೆ. ಸೊ ಈ ಒಂದು ಅಧ್ಯಾಯದಲ್ಲಿ ನೀವು ವರ್ಗ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸೋದು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಯಾವ ರೀತಿ ಕಂಡುಹಿಡಿಯುವುದನ್ನು ಈ ಒಂದು ಅಧ್ಯಾಯದಲ್ಲಿ ನೀವು ತಿಳಿತಾ ಹೋಗ್ತೀರಿ. ಈ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಹೇಳಿದರೆ ax² + bx + c = 0. ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ. ಆದರೆ ಇಲ್ಲಿ ನಮಗೆ a ≠ 0, a ಸೊನ್ನೆಗೆ ಸಮ ಇರಬಾರ್ದು. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ax² + bx + c = 0 ವೇರ್ a ≠ 0. ಹೌದಾ? ಸೊ ಇಲ್ಲಿ ಎ ಬಿ ಸಿಗಳು ಏನು ಅಂತಂದರೆ ಎ ಬಿ ಸಿ ವಾಸ್ತವ ಸಂಖ್ಯೆಗಳು, a, b, c ವಾಸ್ತವ ಸಂಖ್ಯೆಗಳು. ಹೌದಾ? ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಹೇಳಿದರೆ ax² + bx + c = 0. ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ. ಬಟ್ a ≠ 0, a ಬೆಲೆ 0ಗೆ ಸಮ ಆಗಿರಬಾರ್ದು, b ಬೆಲೆ ಸಮ ಇರ್ಬೋದು. ಸೊ ಎ ಬಿ ಸಿಗಳು ಏನಿದೆ ಅಂತ ಹೇಳಿದರೆ ವಾಸ್ತವ ಸಂಖ್ಯೆಗಳು. ಸೊ ಅಂತ ಎಕ್ಸಾಂಪಲ್ ಕೊಡಿ ನೋಡೋಣ, ಉದಾಹರಣೆ ಕೊಡಿ ನೋಡೋಣ ವರ್ಗ ಸಮೀಕರಣಕ್ಕೆ.
2x² minus 3x plus 15 is equal to 0. Last equal to 0 ಅಂತ ಬರಬೇಕು. or 9p² minus 11p plus 90 is equal to 0. ಇವೆಲ್ಲ ಏನಾಗುತ್ತೆ ಅಂತಂದರೆ ವರ್ಗ ಸಮೀಕರಣಗಳಿಗೆ ಉದಾಹರಣೆಗಳಾಗುತ್ತೆ. ಸೊ ಈಗ ನಮ್ಮ ಸುತ್ತಲಿನ ಒಂದು ಪ್ರಪಂಚದಲ್ಲಿ ಈ ವರ್ಗ ಸಮೀಕರಣಗಳನ್ನು ನಾವು ಯಾವ ರೀತಿ ಅನ್ವಯ ಮಾಡ್ಕೊಳ್ತೀವಿ ಅನ್ನೋದನ್ನು ನೋಡೋಣ. ಸೊ ಆ ಥರದ ಸನ್ನಿವೇಶಗಳು ನಮಗೆ ಯಾವ ಸಂದರ್ಭದಲ್ಲಿ ಸೃಷ್ಟಿಯಾಗ್ತದೆ ಅಂತ ಇಲ್ಲಿ ಒಂದು ಉದಾಹರಣೆ ಇದೆ. ಆ ಉದಾಹರಣೆ ಅಂತ ಅಂತಂದರೆ ಅದು ಸೇವಂತಿ. ಜಾನ್ ಮತ್ತು ಸೇವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45 ಆಗಿದೆ. ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಯ ಗುಣಲಬ್ಧ 124 ಆಗುತ್ತದೆ. ಹಾಗಾದರೆ ಆರಂಭದಲ್ಲಿ ಇವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು? ಆರಂಭದಲ್ಲಿ ಇವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು? ನೋಡಿ. ಸೊ ಈ ಹೇಳಿಕೆ ರೂಪದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ನಾವು ಯಾವ ರೂಪಕ್ಕೆ ಬರ್ಕೋಬೇಕಾಗುತ್ತೆ? ಸಮೀಕರಣದ ರೂಪಕ್ಕೆ ಬರ್ಕೋಬೇಕಾಗುತ್ತೆ. ವರ್ಗ ಸಮೀಕರಣದ ರೂಪಕ್ಕೆ ಬರ್ಕೊಂಡು ನಂತರ ಆ ವರ್ಗ ಸಮೀಕರಣವನ್ನು ಬಿಡಿಸೋದ್ರ ಮುಖಾಂತರ ನಮಗೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬಹುದು. ಈಗ ಜಾನ್ ಮತ್ತು ಸೇವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45. ಸೊ ಈಗ ನಾವು ಒಬ್ಬರದನ್ನು ಎಕ್ಸಾ ತಗೊಳ್ಳೋಣ. ಅಂದರೆ ಜಾನ್ ಬಳಿ ಇರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿದೆ. ಜಾನ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿದೆ. ಹಾಗಾದ್ರೆ ಸೇವಂತಿ ಬಳಿ ಹತ್ರ ಎಷ್ಟು ಗೋಲಿ ಇರ್ತವೆ? ನೋಡಿ, 40. ಇಬ್ಬರು ಬಳಿ ಒಟ್ಟು ಎಷ್ಟಿದೆ? 45 ಗೋಲಿ ಇದೆ. ಅದರಲ್ಲಿ ಜಾನ್ ಬಳಿ ಎಕ್ಸ್ ಇದೆ ಅಂತ ಹೇಳಿದ್ರೆ ಸೇವಂತಿ ಬಳಿ ಇನ್ನೆಷ್ಟು ಉಳ್ಕೊಂತು? 45ರಲ್ಲಿ ಎಕ್ಸ್ ಕಳೆದಾಗ ಇನ್ನೆಷ್ಟು ಉಳಿಯುತ್ತೋ ಅಷ್ಟು ಗೋಲಿಗಳು ಸೇವಂತಿ ಹತ್ರ ಇರುತ್ತೆ. ಹೌದಲ್ಲ? ಸೊ ಈಗ ಸೇವಂತಿ ಬಳಿ ಇರುವ ಗೋಲಿಗಳ ಸಂಖ್ಯೆ 45 ಮೈನಸ್ ಎಕ್ಸ್. ಹೌದಾ? ಈಗ ಅವರಿಬ್ಬರು ತಲಾ 5 ಗೋಲಿಗಳನ್ನು ಕಳ್ಕೊಳ್ತಾರೆ. ಹೌದಾ? ಜಾನ್ ಕೂಡ 5 ಗೋಲಿ ಕಳ್ಕೊಳ್ತಾನೆ, ಸೇವಂತಿ ಕೂಡ 5 ಗೋಲಿ ಕಳ್ಕೊಳ್ತಾರೆ. ಸೊ 5 ಗೋಲಿ ಕಳ್ಕೊಂಡಾಗ ಅವಳ ಬಳಿ ಇನ್ನು ಎಷ್ಟು ಗೋಲಿ ಉಳಿಯುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 5 ಗೋಲಿಗಳನ್ನು ಕಳೆದುಕೊಂಡಾಗ 5 ಗೋಲಿಗಳನ್ನು ಕಳೆದುಕೊಂಡಾಗ ಜಾನ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತೆ? 5 ಗೋಲಿ ಕಳ್ಕೊಂಡ್ರೆ ನಮ್ಮ ಹತ್ರ ಎಕ್ಸ್ ಗೋಲಿ ಇದೆ. ಹೌದಾ? ಅದರಲ್ಲಿ 5 ಗೋಲಿ ಕಳ್ಕೊಂಡ್ರೆ ಎಕ್ಸ್ ಮೈನಸ್ 5 ಗೋಲಿ ಉಳಿಯುತ್ತೆ. ಸೊ ಅದೇ ರೀತಿ 5 ಗೋಲಿ ಕಳ್ಕೊಂಡಾಗ ಸೇವಂತಿ ಬಳಿ ಇರತಕ್ಕಂಥ ಗೋಲಿಗಳ ಸಂಖ್ಯೆ
ಸೇವಂತಿ ಬಳಿ ಇರುವ ಗೋಲಿಗಳು ಎಷ್ಟು? ಅವಳ ಹತ್ರ ಎಷ್ಟು ಗೋಲಿ ಇದೆ? 45 ಮೈನಸ್ ಎಕ್ಸ್ ಗೋಲಿ ಇದೆ. ಅದನ್ನು ಎಷ್ಟು ಗೋಲಿ ಕಳ್ಕೊಳ್ತಾಳೆ ಅವಳು? 5 ಗೋಲಿ ಕಳ್ಕೊಳ್ತಾಳೆ. ಗೊತ್ತಾಯ್ತಾ? ಅವಳ ಹತ್ರ ಇರೋ ಗೋಲಿ ಸಂಖ್ಯೆ ಎಷ್ಟು? ಮೊದಲು 45 ಮೈನಸ್ ಎಕ್ಸ್ ಇತ್ತು, ಅದರಲ್ಲಿ 5 ಗೋಲಿ ಕಳ್ಕೊಂಡ್ರೆ ಇನ್ನೆಷ್ಟು ಉಳಿಯುತ್ತೆ? 40 ಮೈನಸ್ ಎಕ್ಸ್ ಗೋಲಿ ಉಳಿಯುತ್ತೆ. ಆಯ್ತಲ್ಲ? ಈಗ ಸಮಸ್ಯೆ ಇನ್ನೊಂದ್ಸರಿ ನೋಡ್ತೀವಿ. ಸೊ ಇವರಿಬ್ಬರು 5 ಗೋಲಿ ಕಳ್ಕೊಂಡ್ರೆ ಅವರ ಬಳಿ ಇರುವ ಗೋಲಿಗಳ ಸಂಖ್ಯೆಯ ಗುಣಲಬ್ಧ 124. ಈಗ 5 ಗೋಲಿ ಕಳ್ಕೊಂಡ್ಮೇಲೆ ಅವ್ರ ಬಳಿ ಎಷ್ಟು ಗೋಲಿ ಉಳ್ಕೊಂಡ್ವು? ಜಾನ್ ಬಳಿ ಎಕ್ಸ್ ಮೈನಸ್ 5 ಗೋಲಿ ಉಳ್ಕೊಂಡ್ವು, ಹೌದಾ? ಆಮೇಲೆ ಸೇವಂತಿ ಬಳಿ 40 ಮೈನಸ್ ಎಕ್ಸ್ ಗೋಲಿ ಉಳ್ಕೊಂಡ್ವು, ಆಯ್ತಾ? ಸೊ ಇವುಗಳ ಗುಣಲಬ್ಧ, ಹೌದಾ? 5 ಗೋಲಿ ಕಳ್ಕೊಂಡ್ಮೇಲೆ ಉಳ್ಕೊಳ್ತಕ್ಕಂಥ ಗೋಲಿಗಳ ಸಂಖ್ಯೆಯ ಗುಣಲಬ್ಧ ಯಾವುದಕ್ಕೆ ಸಮ ಅಂತ ಹೇಳ್ತಾರೆ? 124ಕ್ಕೆ ಸಮ ಅಂತ ಹೇಳ್ತಾರೆ. 124. ಸೊ ಈ ರೀತಿ ಹೇಳಿಕೆ ರೂಪದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಸಮೀಕರಣ ರೂಪಕ್ಕೆ ಬರೀಬೇಕಾದ್ರೆ ಪ್ರತಿ ಸ್ಟೆಪ್ಪನ್ನು ನೋಡ್ತಾ ಹೋಗ್ಬೇಕು, ಅಲ್ಲಿ ಏನು ಕೊಟ್ಟಿದ್ದಾರೆ ಡೇಟಾ. ಸೊ ಅದೇ ಥರ ಬಿಡಿಸ್ತಾ ಹೋದಾಗ ಒಂದು ಲಾಸ್ಟ್ ನಮ್ಗೆ ಏನು ಸಿಗುತ್ತೆ? ನಮಗೆ ಒಂದು ಸಮೀಕರಣ, ಆ ಸಮಸ್ಯೆಯ ಒಂದು ಸಮೀಕರಣ ರೂಪ ಸಿಗುತ್ತೆ ಮಕ್ಕಳೇ. ಸೊ ಇದನ್ನು ಗುಣಿಸಿ ಮಲ್ಟಿಪ್ಲೈ ಮಾಡಿ. 40 ಇಂಟು ಎಕ್ಸ್ 40 ಎಕ್ಸ್ ಮೈನಸ್ 40 ಇಂಟು 5 ಅಂತ ಹೇಳಿದರೆ 200 ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 5x ಈಕ್ವಲ್ಸ್ 124 ಆಯಿತು. ಈಗ ಏನು ಮಾಡಬೇಕು? ಎಡಭಾಗ ಸುಲಭೀಕರಿಸಬೇಕು, ಹೌದಾ? ಸೊ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತಾ, ಪ್ಲಸ್ 45x, 40 ಪ್ಲಸ್ 5 45x, ಮೈನಸ್ ಇದು 200 ಈಕ್ವಲ್ಸ್ 124 ಆಯಿತು. ಆಯ್ತಲ್ಲ? ಸೊ ಈಗ ಏನು ಮಾಡಬೇಕು? 124 ಈ ಕಡೆ ತಗೊಂಡ್ಬರ್ಬೇಕು. ಏಕೆಂದರೆ ನಮಗೆ ವರ್ಗ ಸಮೀಕರಣ ಏನಾಗಿರ್ಬೋದು? 0ಗೆ ಸರಿದೂಗಿಸ್ಬೇಕು ಸ್ವಲ್ಪ. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 45x ಮೈನಸ್ 200. 124 ಇದೆಯಲ್ಲ, ಇಲ್ಲಿ ಪ್ಲಸ್ 124 ಇದೆ. ಇದು ಈ ಕಡೆ ಬಂದಾಗ ಏನಾಗುತ್ತೆ? ಮೈನಸ್ 124 ಆಗುತ್ತೆ. ಈಕ್ವಲ್ಸ್ ಆ ಕಡೆ ಏನು ಬಂತು? =0, ಅಲ್ಲೇನಿಲ್ಲ, ಆಯ್ತಲ್ಲ? ಸೊ ಈಗ ಇದನ್ನ ಮತ್ತೆ ಸುಲಭೀಕರಿಸಿದ್ರೆ ಏನು ಸಿಗುತ್ತೆ ನಮಗೆ? ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 45x, ಹೌದಾ? ಸೊ ಇದು ಎರಡನ್ನೂ ಕೂಡ ಮೈನಸ್ 324 ಈಕ್ವಲ್ಸ್ 0 ಆಗುತ್ತೆ. ನೋಡಿ, ಇದು ಫಸ್ಟ್ ಮೈನಸ್ ಬಂದಿದೆ, ಅದರಿಂದ ಇಡೀ ಸಮೀಕರಣವನ್ನು ಮೈನಸ್ಸಿಂದ ಗುಣಿಸಿ, ಮಲ್ಟಿಪ್ಲೈಡ್ ಬೈ ಮೈನಸ್. ಸೊ ಹಾಗೇನು ಬರುತ್ತಿದೋ ಎಕ್ಸ್ ಸ್ಕ್ವೇರ್ ಬರುತ್ತೆ, ಮೈನಸ್ 45x ಬರುತ್ತೆ, ಪ್ಲಸ್ 324 ಆಗುತ್ತೆ, ಈಕ್ವಲ್ಸ್ 0. ಸೊ ಇದು ನಮ್ಮ ಸಮಸ್ಯೆಯ ಅಪೇಕ್ಷಿತ ಸಮೀಕರಣ ರೂಪ ಇದು, ಹೌದಾ? ಅಪೇಕ್ಷಿತ ಸಮೀಕರಣ ರೂಪ. ಸೊ ಈ ಸಮೀಕರಣವನ್ನು ಬಿಡಿಸಿದರೆ ನಮಗೆ ಜಾನ್ ಬಳಿ ಒಟ್ಟು ಎಷ್ಟು ಗೋಲಿ ಉಳಿಯುತ್ತೆ, ಇರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟು, ಮತ್ತು ಸೇವಂತಿ ಬಳಿ ಇರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟು ಅನ್ನೋದು ತಿಳಿಯುತ್ತೆ ಮಕ್ಕಳೇ. ಸೊ ಈ ಥರದ್ದು ಯಾವುದೇ ಒಂದು ಎಣಿಕೆ ರೂಪದಲ್ಲಿ ಸಮಸ್ಯೆ ಇದ್ದಾಗ ಏನು ಮಾಡಬೇಕು ನಾವು? ಫಸ್ಟ್ ಅದನ್ನು ಸಮೀಕರಣ ರೂಪಕ್ಕೆ ಬದಲಾಯಿಸ್ಕೊಳ್ಬೇಕು. ಸಮೀಕರಣ ರೂಪಕ್ಕೆ ಬದಲಾಯಿಸ್ಕೊಂಡು ನಂತರ ಅದಕ್ಕೆ ನಾವು ಪರಿಹಾರವನ್ನು ಕಂಡುಹಿಡಿದು ಮಕ್ಕಳೇ. ಯಾವುದೇ ಒಂದು ಬಹುಪದೋಕ್ತಿ ಕೊಟ್ಟಾಗ ಅದು ವರ್ಗ ಸಮೀಕರಣ ಹೌದಾ ಇಲ್ಲವೇ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡಿ. ಸೊ ಕೆಳಗಿನವುಗಳು ವರ್ಗ ಸಮೀಕರಣಗಳಿಗೆ ಪರೀಕ್ಷಿಸಿ. ಕೆಳಗಿನವುಗಳು ವರ್ಗ ಸಮೀಕರಣಗಳಿಗೆ ಪರೀಕ್ಷಿಸಿ. ಇದರಲ್ಲಿ ಪ್ರಾಬ್ಲಮ್ ಈ ಥರ ಕೊಟ್ಟಿದ್ದಾರೆ. ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ 2x ಮೈನಸ್ 3. ಸೊ ಇದು ಈ ಬಹುಪದೋಕ್ತಿ ವರ್ಗ ಸಮೀಕರಣ ಹೌದಾ ಇಲ್ಲವೋ ಅಂತ ನಾನು ಚೆಕ್ ಮಾಡಬೇಕು. ಸೊ ಇದನ್ನು ನೋಡಿದ ತನಕ ನನಗೆ ಏನು ಗೊತ್ತಾಗುತ್ತೆ? ಸುಲಭೀಕರಣಗೊಳಿಸಬೇಕು. ಸುಲಭೀಕರಣಗೊಳಿಸಿದ ಮೇಲೆ ಆ ಒಂದು ಸಮೀಕರಣ ax² + bx + c = 0 ರೂಪದಲ್ಲಿದ್ದರೆ ಅದನ್ನು ನಾವೇನಂತ ಹೇಳ್ಬೋದು? ವರ್ಗ ಸಮೀಕರಣ ಅಂತ ಹೇಳ್ಬೋದು. ಸೊ ಇದನ್ನು ಸುಲಭೀಕರಿಸಬೇಕಾದ್ರೆ ಮೊದಲು ಎಡಭಾಗವನ್ನು ಸುಲಭೀಕರಿಸಬೇಕು, ಆಮೇಲೆ ಬಲಭಾಗವನ್ನು ಎಡಭಾಗಕ್ಕೆ ಸ್ಥಳಾಂತರಗೊಳಿಸಬೇಕು. ಈಗ ನಾನು ಇದರ ಎಡಭಾಗವನ್ನು ಉಲ್ಲೇಖಿಸಲು ಏನಿದೆ? ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಇದೆ. ಓಕೆ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಇದೆ. ಯಾವ ರೂಪದಲ್ಲಿದೆ ಇದು? ಎಸ್, ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ.
ಹೌದಲ್ಲ. ಸೊ ಇದನ್ನು ಯಾವ ರೀತಿ ಬರ್ಕೋಬೇಕು ನಾವು a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಅಂತ ಬರ್ಕೋಬೇಕು. ಸೊ ಅದು ಬರ್ಕೊಂಡ್ರೆ ಏನಾಗುತ್ತೆ ಇದು a ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ab ಅಂದರೆ 4x ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಪ್ಲಸ್ 1 ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಇದೇನಿದು ಎಡಭಾಗ. ಸೊ ಬಲಭಾಗ ಏನಿದೆ ನಮಗೆ 2x ಮೈನಸ್ 5 ಇದೆ. ಸೊ ಇದಕ್ಕೆ ಹಾಕಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಈಕ್ವಲ್ಸ್ 2x ಮೈನಸ್ 4. ಏಕೆಂದರೆ ಬಲಭಾಗ ನಮಗೇನು ಸುಲಭೀಕರಿಸೋ ಅವಶ್ಯಕತೆ ಇಲ್ಲ, ಅದಕ್ಕೆ ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕು, ಬಲಭಾಗದಲ್ಲಿರ್ತಕ್ಕಂಥದ್ದನ್ನು ಎಡಭಾಗಕ್ಕೆ ಸ್ಥಳಾಂತರಗೊಳಿಸಬೇಕು. ಸ್ಥಳಾಂತರಗೊಳಿಸಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಮೈನಸ್ 2x ಪ್ಲಸ್ 3 ಈಕ್ವಲ್ಸ್ 0 ಆಗುತ್ತೆ. ಸೊ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 5 3 8 ಈಕ್ವಲ್ಸ್ 0 ಆಗುತ್ತೆ. ಎಸ್, ಈಗ ಇದು ವರ್ಗ ಸಮೀಕರಣ ಹೌದು. ಸೊ ಇದು ಯಾವ ರೂಪದಲ್ಲಿದೆ, ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ನೋಡಿ, ಆ ರೂಪದಲ್ಲಿದ್ದು ಮಾತ್ರ ಅದು ವರ್ಗ ಸಮೀಕರಣ ಆಗುತ್ತೆ. ಸೊ ಅದರಿಂದ ದತ್ತ ಸಮೀಕರಣ ಒಂದು ವರ್ಗ ಸಮೀಕರಣವಾಗಿದೆ. ದತ್ತ ಸಮೀಕರಣ ಒಂದು ವರ್ಗ ಸಮೀಕರಣ ಆಗಿದೆ. ಸೊ ಈ ರೀತಿ ಯಾವುದೇ ಸಮಸ್ಯೆ ಕೊಟ್ಟಾಗಲೂ ಕೂಡ ನಾವೇನು ಮಾಡಬೇಕು, ಅದನ್ನು ಫಸ್ಟು ಸುಲಭ ರೂಪಕ್ಕೆ ತರಬೇಕು. ಅದನ್ನು ಸಮೀಕರಣವನ್ನು ಸುಲಭ ರೂಪಕ್ಕೆ ತಂದು ಆದಮೇಲೆ ಅದು ನಮಗೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಸೊ ಅಂಥ ಸಮೀಕರಣವನ್ನು ನಾವೇನಂತ ಕರಿತೀವಿ, ವರ್ಗ ಸಮೀಕರಣ ಅಂತ ಕರಿತೀವಿ. ಈಗ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಸೊ ಮುಂದಿನ ಸಮಸ್ಯೆ ಈ ಥರ ಇದೆ. ಎಕ್ಸ್ ಪ್ಲಸ್ 2 1 2 ಈಕ್ವಲ್ಸ್ x2 ಮೈನಸ್ 4 x2 ಎಕ್ಸ್ ಪ್ಲಸ್ 2 1 2 ಈಕ್ವಲ್ಸ್ x3 ಮೈನಸ್ 4. ಇದರಲ್ಲೂ ಅಷ್ಟೇ, ಫಸ್ಟ್ ಯಾವ ತೊಗೊಳ್ತೀನಿ ನಾನು, ಎಡಭಾಗ ತೊಗೊಳ್ತೀನಿ, LHS. ಸೊ ಎಡಭಾಗದಲ್ಲಿ ಏನಿದೆ, ಎಕ್ಸ್ ಪ್ಲಸ್ 2 1 2 ಇಲ್ಲಿ ಯಾವ ರೂಪದಲ್ಲಿದೆ, a ಪ್ಲಸ್ b 1 3 ರೂಪದಲ್ಲಿದೆ. ಹೌದಾ, a ಪ್ಲಸ್ b 1 3 ಸೂತ್ರ ಗೊತ್ತಿದೆಯಲ್ಲ ನಮಗೆ, ಏನು ಬರುತ್ತೆ, a3 ಪ್ಲಸ್ 3ab ಇಂಟು a ಪ್ಲಸ್ b ಪ್ಲಸ್ b3. ಇದು a ಪ್ಲಸ್ b ಹೋಲ್ ಕ್ಯೂಬ್ ಸೂತ್ರ. ಇದರಲ್ಲಿ ಇದಕ್ಕೆ ಅಪ್ಲೈ ಮಾಡಿ. ಸೊ x3 ಪ್ಲಸ್ 3 ಇಂಟು x ಇಂಟು 2. ಸೊ ಇಲ್ಲಿ ನೆಕ್ಸ್ಟ್ x ಪ್ಲಸ್ 2 ಪ್ಲಸ್ 2 ಕ್ಯೂಬ್ ಆಗುತ್ತೆ. ಸೊ x3 ಪ್ಲಸ್ 6x ಇಂಟು x ಪ್ಲಸ್ 2 ಪ್ಲಸ್ 8 ಆಗುತ್ತೆ. ನೆಕ್ಸ್ಟ್ x3 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಆಗುತ್ತೆ. ಇದು ಎಡಭಾಗದಲ್ಲಿ ಅಲ್ವಾ. ಸೊ ಈಗ ಬಲಭಾಗದನ್ನ ಸಮೀಕರಣಕ್ಕೆ ಬರ್ಕೊಳ್ಳಿ. ಎಡಭಾಗ ಬಲಭಾಗನ x3 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಈಕ್ವಲ್ಸ್ x3 ಮೈನಸ್ 1. ಆಯಿತಾ. ಈಗ ನೋಡಿ, ಈ ಕಡೆ x3 ಇದೆ, ಈ ಕಡೆ x3 ಇದೆ. ಫಸ್ಟ್ ಅದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ. x3 ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಮೈನಸ್ x2 ಪ್ಲಸ್ 4 ಈಕ್ವಲ್ 0. ಆಯಿತಾ. ಇಲ್ಲಿ x3 ಕ್ಯಾನ್ಸಲ್ ಆಯಿತು. ನೋಡಿ, ಅಲ್ಲಿ x3 ಇಲ್ಲಿ ಒಂದು x3 ಇದೆ, ಅಲ್ಲಿ ಮೈನಸ್ ಒಂದು x3 ಇದೆ, ಅದಕ್ಕೆ ಎರಡು ಕ್ಯಾನ್ಸಲ್ ಆಗಿದೆ. ಇನ್ನೇನು ಇಲ್ಲಿ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 12 ಈಕ್ವಲ್ 0 ಇದು ಆಯಿತಾ. ಸೊ ಇದು ಯಾವ ರೂಪದಲ್ಲಿದೆ ನಮಗೆ, ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ ತಾನೆ, ಹೌದಲ್ಲ. ಸೊ ಅದರಿಂದ ಇದು ಡಿವೈಡ್ ಬೈ 6 ಮಾಡಿ. ಸೊ ಆಗ ನಮಗೆ ಏನು ಸಿಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಈಕ್ವಲ್ 0 ಆಗುತ್ತೆ. ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಅದರಿಂದ ದತ್ತ ಸಮೀಕರಣ ವರ್ಗ ಸಮೀಕರಣವಾಗಿದೆ. ದತ್ತ ಸಮೀಕರಣ ಒಂದು ವರ್ಗ ಸಮೀಕರಣ ಆಗಿದೆ.
ಇದು ಕೂಡ ಒಂದು ವರ್ಗ ಸಮೀಕರಣ. ಸೊ ನಿಮಗೆ ಅಭ್ಯಾಸ 10.1ರಲ್ಲಿ ಅಭ್ಯಾಸ 10.1ರಲ್ಲಿ ಇದೇ ಥರ ಸಮಸ್ಯೆಗಳು ಇವುಗಳು ವರ್ಗ ಸಮೀಕರಣಗಳೇ ಪರೀಕ್ಷಿಸಿ ಅಂತ ಪೇಜ್ ನಂಬರ್ 25 ಅಲ್ವಾ. ಸೊ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಮನೆಯಲ್ಲಿ ಹೋಮ್ವರ್ಕ್ ಮಾಡಿ ಮುಂದಿನ ಒಂದೊಂದನ್ನು ನಾನು ಸಮಸ್ಯೆಗಳನ್ನು ಮುಂದಿನ ಒಂದು ತರಗತಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ ಮಕ್ಕಳ. ಥ್ಯಾಂಕ್ ಯು.